Welcome to GH Massey 2. In my GH Massey 2 for CET, JEE, CUET, COMEDK, Diploma Engineering Maths, DCET, okay, second PUC, ಫಸ್ಟ್ ಸೆಕೆಂಡ್ ಥರ್ಡ್ ಎಕ್ಸಾಮ್ ಆಸ್ಪಿರೆಂಟ್ಸು ಮಾಡಲ್ ಪೇಪರ್ ಡಿಸ್ಕಷನ್ಸ್ ಇರುತ್ತೆ. ಮತ್ತು ಫಸ್ಟ್ ಪಿ ಯು ಸಿ ಮಾಡಲ್ ಪೇಪರು ಡಿಸ್ಕಷನ್ ಮಾಡಿರ್ತಾನೆ. ಯಾರು ಈಗ SSLCಯಿಂದ ಫಸ್ಟ್ ಪಿ ಯು ಸಿಗೆ ಹೋಗ್ತೀರಿ, ಫಸ್ಟ್ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಎಲ್ಲ ಫಾರ್ಮುಲಾಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಮತ್ತು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಮಾಡಲ್ ಪೇಪರ್ ಡಿಸ್ಕಷನ್ ಮಾಡಿದ್ದೇನೆ. ಸೆಕೆಂಡ್ ಪಿ ಯು ಸಿಗೆ ಪ್ರತಿಯೊಂದು ಚಾಪ್ಟ್ರಲ್ಲೂ ಬರ್ತಕ್ಕಂಥ MCQs 2 marks, 3 marks, 5 marks, 4 marks ಎಲ್ಲ ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ವಿಡಿಯೋ ಮುಖಾಂತರ ನೀವು ಯುಟಿಲೈಸ್ ಮಾಡ್ಕೊಬೋದು. ಇಫ್ g of x is equal to arc tan of 5x divided by 1 minus 6x square. If g of x is equal to arc tan of 5x divided by 1 minus 6x square, then dy over dx is equal to what? Option A, 3 by 1 plus 9x square plus 2 by 1 plus 4x square. Option B, 1 over 1 plus 3x square plus 1 by 1 plus 2x square. Option C, 4 by 1 plus x square plus 5 by 1 plus x square. Option D, none of this. ನೋಡಿ, ಸುಮಾರು ಜನ ಸ್ಟೂಡೆಂಟ್ಸ್ಗೆ ಆರ್ಕ್ ಟ್ಯಾನ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸಿ, ಆರ್ಕ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ಕ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ಕ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು arc secant x is equal to arc cot x is equal to arc cosec x is equal to. Trigonometric functions are purely different from arc sin x. Arc sin x is not equal to sin x. Arc cos x is not equal to cos x. Arc tan x is not equal to tan x. Arc secant x is not equal to secant x. Arc cot x is not equal to cot x. Arc cosecant x is not equal to cosecant x. ಇಲ್ಲಿ ಬರ್ದಿದ್ದೀನಿ ನಾಟ್ ಈಕ್ವಲ್ ಟು ಅಂತ. ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಕೇರ್ಫುಲ್ ಆಗಿರಬೇಕು. ನೋಡಿ, ಎಕ್ಸ್ ಪವರ್ ಮೈನಸ್ 1 ಈಸ್ ಆಲ್ವೇಸ್ ಈಕ್ವಲ್ ಟು 1 ಬೈ ಎಕ್ಸ್. ಎಕ್ಸ್ ಪವರ್ ಮೈನಸ್ 1 ಈಸ್ ಆಲ್ವೇಸ್ ಈಕ್ವಲ್ ಟು 1 ಬೈ ಎಕ್ಸ್. 2 ಪವರ್ ಮೈನಸ್ 1 ಈಸ್ ಈಕ್ವಲ್ ಟು ವಾಟ್? ಸೈನ್ ಇನ್ವರ್ಸ್ ಆಫ್ ಎಕ್ಸ್. Sin inverse of x is not equal to 1 by sin x. ನೋಡಿ, ಎಷ್ಟೋ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ ಇದು. ನೋಡಿ, ಎಕ್ಸ್ ಪವರ್ ಮೈನಸ್ 1 1 ಬೈ ಎಕ್ಸ್ ಅಂತ ಬರಿತೀವಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ಬೈ ಸೈನ್ ಎಕ್ಸ್. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ಬೈ ಕಾಸ್ ಎಕ್ಸ್. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ಬೈ ಟ್ಯಾನ್ ಎಕ್ಸ್. ಓಕೆ, ಸಿಮಿಲರ್ಲಿ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 1 ಬೈ ಸೀಕೆಂಟ್ ಎಕ್ಸ್. ಈ ಫಾರ್ಮುಲಾ ಅಪ್ಲೈ ಮಾಡಿ ಕೆಲವು ಸ್ಟೂಡೆಂಟ್ಸ್ ಈಗ ಸರ್ ಎಕ್ಸ್ ಪವರ್ ಮೈನಸ್ 1 ಬೈ ಎಕ್ಸ್ ಆಗಲ್ವ ಸರ್, ಇದು ಆ ಥರ ಅಲ್ವ ಸರ್? ನೋ. ವೈ ಸರ್? ಬಿಕಾಸ್ ಮೈನಸ್ 1 ಈಸ್ ಎ ಪವರ್. ಹಿಯರ್ ಮೈನಸ್ 1 ಈಸ್ ನಾಟ್ ಎ ಪವರ್, ದಿಸ್ ಈಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಪವರ್, ದಿಸ್ ಈಸ್ ನಾಟ್ ಪವರ್, ದಿಸ್ ಈಸ್ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಅಟ್ ದ ಸೇಮ್ ಟೈಮ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು sin x whole power minus 1. ನೋಡಿ,
ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ -1 ಅಂತ ಬರೆಯೋಕ್ಕೆ ಬರಲ್ಲ. ನಾವು ಅದೇ ಸೈನ್ ಸ್ಕ್ವೇರ್ ಎಕ್ಸ್ ಆದ್ರೆ ಬರೀ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ನೋಡಿ, ಇದು ಬರಿತೀವಿ. ಇದು ಪವರ್, ಇದು ದಿಸ್ ಇಸ್ ನಾಟ್ ಪವರ್. ಈ ಥರ ರಿಸಲ್ಟ್ಸನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಈಗ ಹೇಳ್ತಾ ಇದ್ದೆ ನಾನು, ಆರ್ಕ್ ಸೈನ್ ಎಕ್ಸ್ ಅಂದರೆ ನಾಟ್ ಈಕ್ವಲ್ ಟು ಸೈನ್ ಎಕ್ಸ್ ಆಯ್ತಲ್ಲ ಸರ್. ಬಟ್ ಆರ್ಕ್ ಸೈನ್ ಎಕ್ಸ್ ಅಂದರೆ ಏನು ಸರ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಆರ್ಕ್ ಸೈನ್ ಎಕ್ಸ್ ಆರ್ ಆರ್ಕ್ ಆಫ್ ದೀಸ್ trigonometry functions. Arc sin x is not equal to sin x. Arc of this trigonometry functions is not equal to cos x. Already explain ಮಾಡಿದ್ದೇನೆ. But arc sin x ಅಂದರೆ ಏನು ಸರ್? is always equal to sin inverse of x. That is very important. Arc sin x ಅಂದರೆ ಒಂದೇ, sin inverse of x ಓದಬೇಕಿದ್ರೆ ಆ್ಯಕ್ಚುಲಿ ಇನ್ವರ್ಸ್ ಆಫ್ sin x ಅಂತ ಓದಬೇಕು. ಅದಕ್ಕೆ ಆರ್ಕ್ ಸೈನ್ ಎಕ್ಸ್ ಅಂದರೆ ಏನೋ ಇನ್ವರ್ಸ್ ಆಫ್ ಸೈನ್ ಎಕ್ಸ್. ಆರ್ಕ್ ಕಾಸ್ ಎಕ್ಸ್ ಅಂದರೆ ಇನ್ವರ್ಸ್ ಆಫ್ ಕಾಸ್ ಎಕ್ಸ್. ಆರ್ಕ್ ಟ್ಯಾನ್ ಎಕ್ಸ್ ಅಂದರೆ ಇನ್ವರ್ಸ್ ಆಫ್ ಟ್ಯಾನ್ ಎಕ್ಸ್. ಆರ್ಕ್ ಸೀಕೆಂಟ್ ಎಕ್ಸ್ ಅಂದರೆ ಇನ್ವರ್ಸ್ ಆಫ್ ಸೀಕೆಂಟ್ ಎಕ್ಸ್. ಆರ್ಕ್ ಕಾಟ್ ಎಕ್ಸ್ ಅಂದರೆ ಇನ್ವರ್ಸ್ ಆಫ್ ಕಾಟ್ ಎಕ್ಸ್. ಆರ್ಕ್ ಕೊಸಿಕೆಂಟ್ ಎಕ್ಸ್ ಅಂದರೆ ಇನ್ವರ್ಸ್ ಆಫ್ ಕೊಸಿಕೆಂಟ್ ಎಕ್ಸ್. ಓಕೆ, ಕ್ಲಿಯರ್. ಈಗ ಏನು ಕೊಟ್ಟಿದ್ದಾರೆ ಇಲ್ಲಿ? ಆರ್ಕ್ ಟ್ಯಾನ್ ಅಂತ ಕೊಟ್ಟಿದ್ದಾರೆ. ಆರ್ಕ್ ಟ್ಯಾನ್ ಆಫ್ 5x/1 - 6x² ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ಕ್ ಟ್ಯಾನ್ ಅಂದ್ರೇನು? ಟ್ಯಾನ್ ಇನ್ವರ್ಸ್ ಆಫ್ 5x. ಹಿಯರ್ 5x ಇದೆ. ಈ 5xನ್ನು ನಾನು 5x ಕ್ಯಾನ್ ಬಿ ರಿಟರ್ನ್ ಆಸ್ 3x + 2x ಅಂತ ಬರಿಬೋದಲ್ಲ. ಹಿಯರ್ 5x ಕ್ಯಾನ್ ಬಿ ರಿಟರ್ನ್ ಆಸ್ 3x + 2x ಡಿವೈಡೆಡ್ ಬೈ 1 - 6x². ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 × 2 6, x × x x². Now g of x is equal to tan inverse of 3x + 2x divided by 1 - 6x² is in the form of tan inverse of 3x plus tan inverse of 2x. ನಾವು ಫಾರ್ಮುಲಾ ಆದರೆ ಹೇಳಿದ್ದೇನೆ, tan inverse of x plus tan inverse of y. ಇದನ್ನು ಯಾವ ಬೇಸಿಸ್ ಮೇಲೆ ಬರೆದೆ? tan inverse of 3x + 2x by 1 - 6x² ಅನ್ನು ನಾನು tan inverse of 3x plus tan inverse of 2x ಅಂತ ಬರೆದಿದ್ದೀನಿ. ಅಂದರೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದಾನೆ? tan inverse of x plus tan inverse of y is equal to tan inverse of x plus y divided by 1 - xy. ಇವೆರಡರ ಪ್ರಾಡಕ್ಟ್ ಇಲ್ಲಿರುತ್ತೆ. ಅದಕ್ಕೆ 3x x ಆಗುತ್ತೆ, y ಅಂದರೆ 2x ಆಗುತ್ತೆ. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ 3 × 2 6, x × x x². ಅದಕ್ಕೆ ನಾನು tan inverse of 3x plus tan inverse of 2x ಅಂತ ಬರಿಬೋದು. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. g dash x is equal to tan inverse of 3x ಅಂದರೆ 1/1 plus 3x whole square ಅಂದರೆ 9x² ಇಂಟು ಚೈನ್ ರೂಲ್ 3xಗೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 3. tan inverse of 2x ಅಂದರೆ 1/1 plus 2x whole square ಅಂದರೆ 4x² ಇಂಟು 2xಗೆ 2. ಕ್ಲಿಯರ್ಲಿ 3/1 plus 9x² plus 2/1 plus 4x² is the answer. That is g dash x. ಆಪ್ಷನ್ಸಲ್ಲಿ ನೋಡೋಣ. 3/1 plus 9x² 3/1 plus 9x² plus 2/1 plus 4x² 2/1 plus 4x². 2/1 plus 4x². ಆಪ್ಷನ್ ಬಿ ರಾಂಗ್ ಇದೆ. ಆಪ್ಷನ್ ಸಿ ರಾಂಗ್ ಇದೆ. ಜಸ್ಟ್ x² ಮಾತ್ರ ಇದೆ. ಓಕೆ, ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ, ಎಷ್ಟೊಂದು ರಿಸಲ್ಟ್ಸ್ ಯೂಸ್ ಮಾಡಿದ್ದೀವಿ ನೋಡಿ. ಇಂಥ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಬೇಕು ನೀವು. ಫುಲ್ ವಿಡಿಯೋ ನೋಡಿದಾಗ ಎಲ್ಲ ಬೇಸಿಕ್ ರಿಸಲ್ಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಫುಲ್ ವಿಡಿಯೋ ನೋಡ್ಬೇಕು ನೀವು. ಎಷ್ಟೊಂದು ನಾವು ಮಾಡೋ ಪ್ರಾಬ್ಲಮ್ಸು ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗುತ್ತೆ. ಎಷ್ಟೊಂದು ರಿಸಲ್ಟ್ಸ್ ನೋಡಿ. ಆರ್ಕ್ ಟ್ಯಾನ್ ಎಕ್ಸ್ ಬಗ್ಗೆ ಡಿಸ್ಕಷನ್ ಆಯಿತು. ನಿಮಗೆ tan inverse ಅಂತ ಕೊಡ್ಬೋದು, ಆರ್ಕ್ ಅಂತ ಕೊಟ್ಬಿಟ್ಟಾಗ ಏನು ಮಾಡ್ತೀರಿ? ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ ನೀವು ಒಂದು ಕಡೆ ನೋಟ್ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.